ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 3ನೇ ಅಧ್ಯಾಯ ಕಳೆದ ದಿವಸ ಸಮಾಪ್ತ ಆಗಿದೆ. ಅಲ್ಲಿ ಎಲ್ಲ ಶ್ಲೋಕಗಳನ್ನು ನಾವು ನೋಡಿ ಮುಗಿಸಿದ್ದೇವೆ. ಆದರೆ ಕೊನೆಯ ಕೆಲವು ಶ್ಲೋಕಗಳ ಭಾಗವತ ಸಾರೋದ್ಧಾರ ಅನುಸಾರಿ ಅವಲೋಕನ ಒಂದು ಮಾತ್ರ ಉಳಿದಿದೆ. 2ನೇ ಸ್ಕಂದದ 3ನೇ ಅಧ್ಯಾಯದ 21, 22, 23, ಅದಕ್ಕಿಂತ ಮುಂಚೆ 20ನೇ ಶ್ಲೋಕ ಇವೆಲ್ಲವೂ ಕೂಡ ಭಾಗವತ ಸಾರೋದ್ಧಾರದಲ್ಲಿ ಬಂದಿವೆ. ಅವು ಧರ್ಮೋಪದೇಶ ಪ್ರಕರಣ ಅಂತ. ಆ ಪ್ರಕರಣದಲ್ಲಿ ಈ ಶ್ಲೋಕಗಳನ್ನು ನಾವು ಗಮನಿಸ್ತೇವೆ. ಇದೇ ಅರ್ಥನೇ, ವಿಶೇಷ ಅರ್ಥವನ್ನೇನು ಅಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಸಾಮಾನ್ಯವಾಗಿ ತಾವು ಯಾವ ಪ್ರಕರಣದಲ್ಲಿ ಆ ಶ್ಲೋಕಗಳನ್ನು ತಗೊಂಡಿರ್ತಾರೋ ಆ ಪ್ರಕರಣಕ್ಕೆ ಹೊಂದಿಕೊಂಡು ಒಂದೇನಾದರೂ ವಿಶೇಷ ಅರ್ಥವನ್ನ ಸಾರೋದ್ಧಾರಕಾರರು ಹೇಳ್ತಿರ್ತಾರೆ. ತದೇವಂ ಭಾಗವತೋತ್ತಮೈ ಅಪೇಕ್ಷಿತತ್ವಾತ್ ಸ್ತುತತ್ವಾಚ್ಚ ಆಚರಿತತ್ವಾಚ್ಚ ಸರ್ವಕರ್ಣಾನಾಂ ಭಗವದ್ವಿಷಯತ್ವ ರೂಪಂ ಬ್ರಹ್ಮಚರ್ಯಂ ಅವಶ್ಯಂ ಸಂಪಾದ್ಯಂ ಇತ್ಯಭಿಹಿತಂ. ನಮ್ಮ 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಇದೆಲ್ಲವನ್ನು ಕೂಡ ಭಗವಂತನ ಕಡೆಗೆ ನಾವು ಹರಿಸಬೇಕು. ಅದನ್ನೇ ಬ್ರಹ್ಮಚರ್ಯ ಅಂತಾರೆ. ಅದು ಈ ಹಿಂದೆ ಬಂದಿದೆ. ಇದಕ್ಕೆ ಇಂಥ ಒಂದು ಬ್ರಹ್ಮಚರ್ಯವನ್ನು ಪಾಲಿಸುವುದನ್ನು ಬಿಟ್ಟರೆ ಅದು ನಿಂದಿತ, ಅದು ನಮ್ಮ ಸಾಧನೆಯಲ್ಲಿ ಹಿನ್ನಡೆಗೆ ಕಾರಣ ಆಗ್ತದೆ. 5 ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಅದೆಲ್ಲವನ್ನು ಕೂಡ ಭಗವಂತನ ಕಡೆಗೆ ಹರಿಸುವುದನ್ನು ಬಿಟ್ಟು ನಾವು ನಮ್ಮ ಕಿವಿಗಳನ್ನು ಮತ್ತಾವುದನ್ನೋ ಕೇಳಲಿಕ್ಕೆ ತೊಡಗಿಸಿದರೆ ಅದೆಲ್ಲವೂ ಕೂಡ ನಮಗೆ ಹಿನ್ನಡೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಸ್ವೇದೇ ಸೂತೇತಿ ಶೌನಕ ಕೃತಂ ಸಂಬೋಧನಂ ನರಸ್ಯಯೇ ಕರ್ಣಪುಟೆ. ಮನುಷ್ಯನ ಕರ್ಣಪುಟ ಅವನ ಕಿವಿಗಳು, ಉರುಕ್ರಮ ಅಂದ್ರೆ ಭಗವಂತನ ಅವನ ವಿಕ್ರಮ ಅಂತ ಅರ್ಥ. ಅದನ್ನು ಕೇಳದೆ ಹೋದ್ರೆ ಅವು ಒಂದು ಬಿಲ ಇದ್ದಂತೆ. ಯಾವುದೋ ಹಾವು ಮತ್ಯಾವುದೋ ಹುಳ ಹುಪ್ಪಟೆಗಳು ವಾಸ ಮಾಡುವಂಥ ಒಂದು ಬಿಲ ಇದ್ದಂತೆ ಅದು ಅಂತ ಅದನ್ನ ನಿಂದನೆ ಮಾಡಿದ್ದಾರೆ. ನಾವು ಅದರ ಶ್ಲೋಕದ ಅರ್ಥ ನೋಡಿದ್ದೇವೆ. ಕರ್ಣತೆಯ ಭವನಮೇವ ವ್ಯರ್ಥಂ, ಅವುಗಳನ್ನು ಕರ್ಣ ಅಂತ ಪರಿಗಣಿಸುವುದೇ ವ್ಯರ್ಥ. ಹಾಗೆ ಉಳಿದ ಇಂದ್ರಿಯಗಳಿಗೂ ಕೂಡ ಅದನ್ನೆಲ್ಲ ನಾವು ಹೇಳಬೇಕು. ಅತಯೇವ ಪಶ್ಯತಾಂ ಕರ್ಣಕುಂಡಲ ಮಂಡಿತೆ ಅಪಿ ದುಃಖಕರೇ ಇತಿ ಭಾವೇನ ಉಕ್ತಂ. ಆ ಕಿವಿಗೆ ಬೇಕಾದಷ್ಟು ಕರ್ಣಕುಂಡಲ ಇತ್ಯಾದಿಗಳನ್ನು ಹಾಕ್ಕೊಂಡಿರಬಹುದು, ಆದರೂ ಕೂಡ ಅದರಿಂದ ಈ ಜಗತ್ತಿಗೆ ಸುಖವೇನೂ ಇಲ್ಲ, ಹಾಕ್ಕೊಂಡವನಿಗೂ ಸುಖ ಏನಿಲ್ಲ, ಮತ್ತೆ ಅವನ ಸುತ್ತಮುತ್ತ ಇರುವಂಥವ್ರಿಗೂ ಕೂಡ ಸುಖ ಇಲ್ಲ ಅಂತ ಅದರ ಅಭಿಪ್ರಾಯ. ಮುಂದೆ ಭಾರಹ ಅಂತ ಶ್ಲೋಕ ಇದೆ. ಭಾರಃ ಪರಂ ಪಟ್ಟ ಕಿರೀಟ ದುಷ್ಟ ಅಂತ. ಈ 20ನೇ ಶ್ಲೋಕ 2ನೇ ಸ್ಕಂದದ 3ನೇ ಅಧ್ಯಾಯದ 20ನೇ ಶ್ಲೋಕ ಸಾರೋದ್ಧಾರದಲ್ಲಿ 266ನೇದ್ದು. ಮುಂದೆ ಮೂಲ ಭಾಗವತದಲ್ಲಿ 2ನೇ ಸ್ಕಂದದ 3ನೇ ಅಧ್ಯಾಯದ 21ನೇ ಶ್ಲೋಕ ಸಾರೋದ್ಧಾರದಲ್ಲಿ 27ನೇದ್ದು. ಅದು 267ನೇದ್ದು. ಮೂಲ ಭಾಗವತದಲ್ಲಿ ಈಗಾಗಲೇ ಹೇಳಿದಂತೆ 2ನೇ ಸ್ಕಂದ 3ನೇ ಅಧ್ಯಾಯ 21ನೇ ಶ್ಲೋಕ. ಉತ್ತಮಾಂಗ, ನಮ್ಮ ತಲೆ ಭಗವಂತನಿಗೆ ನಮಸ್ಕಾರ ಮಾಡದೆ ಹೋದ್ರೆ
ಅದು ಕೇವಲ ಒಂದು ತಲೆಯ ಮೇಲೆ ಒಂದು ಭಾರ ಅಷ್ಟೆ, ಶರೀರಕ್ಕೊಂದು ಭಾರ. ತಲೆಯ ಮೇಲೆ ಕೆಲಸಕ್ಕೆ ಭಾರವನ್ನು ಹೊತ್ಕೊಂಡ್ರೆ ಅದರಿಂದ ಹೊತ್ತವನಿಗೂ ಉಪಯೋಗ ಇಲ್ಲ, ಆತನ ಕುಟುಂಬ, ಆತನ ಬಂಧು ಬಾಂಧವರು ಯಾರಿಗೂ ಕೂಡ ಉಪಯೋಗ ಇಲ್ಲ. ಅದರಂತೆ ಈ ತಲೆ ನಮ್ಮ ಕುತ್ತಿಗೆ ಮೇಲೆ ತಲೆ ಇರುವುದೇ ವ್ಯರ್ಥ ಅಂತ ತಾತ್ಪರ್ಯ. ಹೊಳೆಯುವ ಬಂಗಾರವನ್ನು ಧರಿಸಿದ್ರು ಕೂಡ, ಬಂಗಾರದ ಆಭರಣಗಳನ್ನು ಧರಿಸಿದ್ರು ಕೂಡ ಆ ಕೈಗಳು ವ್ಯರ್ಥವಾದ ಕೈಗಳೇ ಅವು. ಶವದ ಕೈಗಳಂತೆ, ಮೈಲಿಗೆಯ ಕೈಗಳು ಅಂತ. ಶವ ಅಂತ ಉದಾಹರಣೆ ಕೊಟ್ಟಿದ್ದಂತೂ ಭಾಗವತದಲ್ಲಿ ತುಂಬಾ ಅದ್ಭುತವಾಗಿದೆ. ಇದು ಉಳಿದ ಯಾವುದೇ ವಸ್ತು ಇರಬಹುದು, ಹುಳ ಹುಪ್ಪಟೆಗಳು ವಾಸ ಮಾಡುವ ಬಿಲಗಳು ಮೊದಲಾದದ್ದು. ಆದರೆ ನಮ್ಮ ಕೈಗಳನ್ನು ಶವದ ಕೈಗಳು ಅಂತ ಹೇಳಿರುವುದು ತುಂಬಾ ಅದ್ಭುತವಾದಂತಹ ಒಂದು ಸಂಗತಿ. ಶವ ಅಂದ್ರೆ ಅದು ಮೈಲಿಗೆ. ಅದು ಶವ ಮನೆಯಲ್ಲಿ ಇರುವಷ್ಟು ಕಾಲವೂ ಮೈಲಿಗೆನೆ. ಶವ ಹೋದ್ಮೇಲೆ ಆ ಮೃತ ಶೌಚ ಅದೆಲ್ಲ ಹೋಗುವುದು, ನಮಗದು ಗೊತ್ತಿದೆ. ಯಾವ ಕೈ ಭಗವಂತನ ಪೂಜಾ ಮಾಡೋದಿಲ್ವೋ ಅಂಥ ಕೈ ಶವದ ಕೈ ಇದ್ದಂತೆ. ಶವವನ್ನ ಮುಟ್ಟಿದವರೇ ಮೈಲಿಗೆ. ಹಾಗಿರುವಾಗ ಶವವೇ ಮೈಲಿಗೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಅಂಥ ಕೈಗಳಿಂದ ಯಾರೂ ಕೂಡ ಏನನ್ನೂ ತಗೊಳ್ಬಾರ್ದು. ಆ ಕೈಯ ಯಜಮಾನ, ಕೈಯನ್ನ ಯಾರು ಹೊಂದಿದ್ದಾನೆ ವ್ಯಕ್ತಿ, ಅವನಿಗೆ ಮೈಲಿಗೆ ಇದೆ ಅಂದಮೇಲೆ ಆತನನ್ನ ಯಾರು ಸಮೀಪದಲ್ಲಿ ನೋಡ್ತಾ ಇದ್ದಾರೆ ಅಂಥವ್ರೆಲ್ರಿಗೂ ಕೂಡ ಅದು ಮೈಲಿಗೆ. ಮತ್ತೆ ಆ ವ್ಯಕ್ತಿಗೂ ಕೂಡ ಅದು ಮೈಲಿಗೆ. ಅವನಿಂದ ಯಾವ ಧರ್ಮ ಕಾರ್ಯ ನಡೆದ್ರೂ ಅದೆಲ್ಲವೂ ವ್ಯರ್ಥ ಅಂತ ಅದರ ತಾತ್ಪರ್ಯ. ಬರಹಾಯಿತೆಯೇ ನಯನೇ ನರಾಣ. ಭಗವಂತನ ಕುರಿತಾಗಿ ಏನನ್ನಾದರೂ ಕೇಳದೆ ಹೋದರೆ ಆ ಕಿವಿಗಳು ಕೂಡ ವ್ಯರ್ಥವೇ, ಅಂಥ ಕಣ್ಣುಗಳು ಕೂಡ ವ್ಯರ್ಥವೇ. ಕಣ್ಣುಗಳಿಂದ ಭಗವಂತನನ್ನು ನೋಡಬೇಕು. ಲಿಂಗಾನಿ ಉಭಯ ವಿಧಾನಿ ಯೇ ನ ನಿರೀಕ್ಷತಃ ತೇ ನಲಿನ ದಲಾದಿ ಸದೃಶತೆಯ ಜಠರ ಪಿಠರೀ ಪೂರ್ಣ ಪರೈಹಿ ಉಪವರ್ಣಿತೆ. ಕೆಲವರು ಕವಿಗಳು ತಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಕಣ್ಣುಗಳು ಕಮಲದಂತಿವೆ ಅಂತ ಏನೇನೋ ವರ್ಣನೆ ಮಾಡ್ತಾರೆ. ದುಷ್ಟ ಶತ ಸಹಸ್ರ ನಟಾದಿ ನರ್ತನೆ ಅಪಿ ಬರಹಾಯಿತೆ ಪಿಚ್ಛ ಸದೃಶೆ. ಬೇಕಾದ ನೋಡಿರಬಹುದು ಅಂತ ಕಣ್ಣಿನಿಂದ. ಅನೇಕ ನಟನ, ನಾಟ್ಯ, ಸಂಗೀತ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮ ಇತ್ಯಾದಿಗಳನ್ನೆಲ್ಲ ನೋಡಿರಬಹುದು ಆ ಕಣ್ಣು. ಭಗವಂತನ ನೋಡದೆ ಹೋದ್ರೆ ಅದು ವ್ಯರ್ಥ ಅಂತ ಅದರ ತಾತ್ಪರ್ಯ. ಪಾದಗಳು ಶತ ರಾಜಸ್ಥಾನ ವಿಹರಣ ಪಟುತರಾವಪಿ. ಭಗವಂತನ ಕ್ಷೇತ್ರಕ್ಕೆ ನಮ್ಮ ಪಾದಗಳು ನಮ್ಮನ್ನು ಕರ್ಕೊಂಡು ಹೋಗದೆ ಹೋದ್ರೆ ಆ ಪಾದಗಳು ಕೂಡ ವ್ಯರ್ಥವೇ. ಯಾಕೆಂದ್ರೆ ಆ ಪಾದಗಳಿಂದ ನಾವು ಬೇಕಾದಷ್ಟು ದೊಡ್ಡ ದೊಡ್ಡ ರಾಜರು, ಅಧಿಕಾರಸ್ಥರು, ಈ ಜಗತ್ತಿನಲ್ಲಿ ಲೌಕಿಕ ದೃಷ್ಟಿಯಿಂದ ಯಾರ್ಯಾರು ದೊಡ್ಡವರು ಅಂತ ಕರೆಸ್ಕೊಂಡಿದ್ದಾರೆ ಅಲ್ಲೆಲ್ಲ ನಾವು ಹೋಗಿರಬಹುದು. ಅದು ಹೋಗಿ ಏನು ಉಪಯೋಗ? ಅದೆಲ್ಲವೂ ಕೂಡ ವ್ಯರ್ಥ ಅಂತ ಅದರ ಅಭಿಪ್ರಾಯ. ಹೋದ್ರೆ ಭಗವಂತನ ಕಡೆಗೆ ಹೋಗ್ಬೇಕು. ಬೇಡಿದರೆ ನೊಡೆಯನ ಬೇಡಬೇಕು ಅಂತ ಭಗವಂತನನ್ನು ಬೇಡಬೇಕೆ ಹೊರತು ಬೇರೆ ಬೇರೆ ಯಾರ್ಯಾರನ್ನು ಬೇಡಬಾರ್ದು. ನೂರಾರು ರಾಜರ ಆಸ್ಥಾನಗಳಿಗೆಲ್ಲ ಹೋಗಿ ಅವರನ್ನೆಲ್ಲ ವರ್ಣನೆ ಮಾಡಿ ಜೀವನ ಹಾಳು ಮಾಡ್ಕೊಂಡು ಬಿಡ್ತಾರೆ ಅನೇಕ ಕವಿಗಳು. ಅದನ್ನೆಲ್ಲ ಇಲ್ಲಿ ಸಾರೋದ್ಧಾರಕಾರರು ಹೇಳ್ತಿದ್ದಾರೆ ಅಷ್ಟೆ. ಧ್ರುಮತೆಯ ಜನನಮೇವ ಪ್ರಾಪ್ತವು. ಅಂಥ ಕಾಲುಗಳು ಅವು ವೃಕ್ಷ ಇದ್ದಂತೆ, ಅದರಿಂದ ಏನೂ ಉಪಯೋಗ ಇಲ್ಲ. ಚಲಿಸಿದ ಮರಗಳಿಗದು ಸಮಾನ. ಪಾದವು ನೃಣಾಂತವು ಧ್ರುಮಜನ್ಮ ಭಾಜವು ಕ್ಷೇತ್ರಾಣಿ ನಾನೂ ವ್ರಜತೋ ಹರೇರಿಯವು. ಭಗವಂತನ ಕ್ಷೇತ್ರಗಳ ಕಡೆಗೆ ಹೋಗಬೇಕು. ಹೋಗದೆ ಹೋದ್ರೆ ಅಂಥ ಕಾಲುಗಳು, ಅಂಥ ಪಾದಗಳು ಅವೆಲ್ಲ ಚಲಿಸಿದ ಮರಕ್ಕೆ ಸಮಾನ ಅಂತ ಅದನ್ನ ವರ್ಣಿಸಿದ್ದಾರೆ. ಇದಾದ್ಮೇಲೆ 269ನೇ ಶ್ಲೋಕ ಸಾರೋದ್ಧಾರದಲ್ಲಿ. ಅದು ಭಾಗವತದಲ್ಲಿ ಮೂಲದಲ್ಲಿ 2ನೇ ಸ್ಕಂದದ 3ನೇ ಅಧ್ಯಾಯದ 23ನೇ ಶ್ಲೋಕ. ಜೀವನ್ ಶವೋ ಭಾಗವತಾಂಗ್ರ ರೇಣುಂ ಅಂತ.
ವಿಷ್ಣುಪದಿ ಅಂದರೆ ಗಂಗಾ ನದಿ. ಆ ಗಂಗಾ ನದಿಯ ಸನ್ನಿಧಾನಕ್ಕೆ ಹೋಗದೆ ಹೋದರೆ ಶ್ರೀ ವಿಷ್ಣುಪಜ್ಞಾ ಮನುಜ ತುಳಸ್ಯಾ ಶ್ವಸನ್ ಶವೋ ಯಸ್ತು ನವೇದ ಗಂಧಂ. ಭಗವಂತನ ಪಾದಕ್ಕೆ ಅರ್ಪಿಸಿದಂಥ ಒಂದು ತುಳಸಿ. ವಿಷ್ಣುಪದಿ ಅಂದರೆ ಭಗವಂತನ ಪಾದಕ್ಕೆ ಅರ್ಪಿಸಿದಂಥ ಒಂದು ತುಳಸಿ. ವಿಷ್ಣುಪದಿ ಅಂದರೆ ಗಂಗಾ ನದಿಯೂ ಹೌದು. ಶ್ರೀ ವಿಷ್ಣುಪದ್ಯಾ ಮನುಜ ತುಳಸ್ಯಾ. ಭಗವಂತನ ಪಾದಕ್ಕೆ ನಾವು ಅಭಿಷೇಕ ಮಾಡಿರ್ತೀವಲ್ಲ, ಅಭಿಷೇಕ ಮಾಡಿದಾಗ ನೀರು ಹರಿದು ಬರ್ತದಲ್ಲ, ಆ ನೀರು ಕೂಡ ಗಂಗಾ ನದಿಗೆ ಸಮಾನವಾದದ್ದೇ. ನಾವು ನಮ್ಮ ಮನೆಯಲ್ಲಿ ಗಂಗಾ ನದಿಗೆ ಅಭಿಷೇಕ ಮಾಡಿರ್ತೀವಿ, ನಾವು ನಮ್ಮ ಮನೆಯಲ್ಲಿ ಭಗವಂತನ ಪಾದಕಮಲಗಳಿಗೆ ಅಭಿಷೇಕ ಮಾಡಿರ್ತೀವಿ, ಅದು ಕೂಡ ಗಂಗಾ ನದಿಗೆ ಸಮಾನ. ವಿಷ್ಣು ತೀರ್ಥರು ಈ ವಿಷ್ಣುಪದಿ ಅನ್ನೋ ಶಬ್ದಕ್ಕೆ ಭಾಗೀರಥಿ ಅಂತ, ಹೀಗೆ ಭಾಗೀರಥಿ ನದಿ ಅಂತ ಅರ್ಥ ಮಾಡಿದ್ದಾರೆ. ಬೇರೆ ವ್ಯಾಖ್ಯಾನಗಳಲ್ಲಿ ಅದು ಕಾಣಿಸೋದಿಲ್ಲ, ಆದರೆ ವಿಷ್ಣು ತೀರ್ಥರು ಅದನ್ನು ಮಾಡಿದ್ದರಿಂದ ಹಾಗೆ ಸ್ವೀಕಾರ ಮಾಡಬೇಕು. ಭಗವಂತನ ಪಾದಕಮಲಗಳಿಂದ ನೀರು ಕೆಳಗೆ ಹರಿದು ಬರುವಾಗ ತುಳಸಿಯು ಕೂಡ ಹರಿದು ಬರ್ತದೆ. ಗಂಗಾ ನದಿಯಲ್ಲಿ ಆ ನೀರು ಹರಿದು ಬಂದಂತೆ ಅಂತ ಅದರ ಅಭಿಪ್ರಾಯ. ವಿಷ್ಣುಪದ್ಯ ಅನ್ನೋದಕ್ಕೆ ವಿಜಯಧ್ವಜ ಸ್ವಾಮಿಗಳು ಶ್ರೀ ವಿಷ್ಣುಪದ ಪ್ರಿಯಾಯಾಹ, ತುಳಸಿ ಅಂತನ್ನೋದು ಭಗವಂತನ ಪಾದಕ್ಕೆ ಪ್ರಿಯವಾದದ್ದು, ಭಗವಂತನ ಪಾದವನ್ನೇ ಪ್ರಿಯವಾಗಿ ಭಾವಿಸಿರುವಂಥದ್ದು ಅಂತಿಷ್ಟೇ ಅರ್ಥ ಮಾಡಿದ್ದಾರೆ. ಯಾದವಾರ್ಯರು ವಿಷ್ಣುಪದಿ ಅಂದರೆ ವಿಷ್ಣು ಪಾದದಲ್ಲಿ ಇರುವ, ವಿಷ್ಣು ಪಾದದಲ್ಲಿ ಸಮರ್ಪಿತವಾಗಿರುವ. ಬೇರೆ ಯಾರೋ ಭಕ್ತರು ತುಳಸಿಯನ್ನು ವಿಷ್ಣುವಿನ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ, ಆ ತುಳಸಿ ಅಂತ ಅರ್ಥ ಮಾಡಿದ್ದಾರೆ. ಆದರೆ ಇದು ಸಾರೋದ್ಧಾರಕಾರರ ವೈಶಿಷ್ಟ್ಯ. ಭಾಗೀರಥಿ ನದಿಯ ಪ್ರವಾಹದುದ್ದಕ್ಕೂ ಹರಿದು ಬರುವ ಒಂದು ತುಳಸಿ, ಅದನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಆಯಿತು, ನಿತ್ಯ ನಮಗೆಲ್ಲಿ ಭಾಗೀರಥಿ ನದಿ ಸಿಗ್ತದೆ, ನಾವೆಲ್ಲಿ ಗಂಗಾ ನದಿ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ, ನಮ್ಮ ಮನೆಯಲ್ಲೇ ಭಗವಂತನಿಗೇನು ನಾವು ಅಭಿಷೇಕ ಮಾಡ್ತೇವೆ, ಅದೇನು ನೀರು ಕೆಳಗೆ ಹರಿದು ಬರ್ತದೆ, ಸೋಮಸೂತ್ರದ ಮೂಲಕ ಒಂದು ಅರ್ಘ್ಯ ಪಾತ್ರದಲ್ಲಿ ಅದನ್ನು ಹಿಡಿದು ಇಡ್ತೇವಲ್ಲ, ಅದೇ ಗಂಗಾ ನದಿಯೇ. ಅದರಲ್ಲೇ ತುಳಸಿಯೂ ಹರಿದು ಬಂದಿರ್ತದೆ. ನಮ್ಮ ಮನೆಯಲ್ಲೇ ಆ ಗಂಗೆ, ನಮ್ಮ ಮನೆಯಲ್ಲೇ ಆ ತುಳಸಿ ಅಂತ ಹೀಗೆ ಅರ್ಥ ಮಾಡಬೇಕು ಅಂತ ನನ್ನ ಆಲೋಚನೆ. ಹೀಗೆ ಶ್ರೀ ವಿಷ್ಣುಪಜ್ಞಾಹ ಅಂತ ಅನ್ನೋದಕ್ಕೆ ಅದೊಂದು ಪ್ರತ್ಯೇಕವಾದ ಅರ್ಥ. ಅಂಥ ತುಳಸಿಯ ಗಂಧವನ್ನು ಆಘ್ರಾಣಿಸದೆ ಹೋದರೆ ಆ ಮನುಷ್ಯ ಉಸಿರಾಡಿಸುವಂಥ ಒಂದು ಶವವೇ ಉಸಿರಾಡ್ತಾ ಇದೆ, ಆದರೆ ಶವಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಶವಕ್ಕೂ ತತ್ವಜ್ಞಾನ ಗಳಿಸುವ ಯೋಗ್ಯತೆ ಇಲ್ಲ, ಗಳಿಸುವ ಉತ್ಸಾಹನೂ ಇಲ್ಲ, ಇವನಿಗೂ ಇಲ್ಲ. ವಿಷ್ಣೋ ಪಾದೋದಕಂ ಸಾಲಗ್ರಾಮ ಶಿಲಾದಿ ತೀರ್ಥಮೇಕಂ ಶ್ರೀಮದ್ ಭಾಗೀರಥಿ ತೀರ್ಥಂ ಅಪರಮಿತಿ ಸೂಚಿತಂ. ಈ ಭಗವಂತನ ಪಾದೋದಕ ಏನಿದೆ ಅದು ಎರಡು ಥರದ್ದು. ಮೂಲತಃ ಆ ಭಗವಂತ ಬ್ರಹ್ಮಾಂಡದಲ್ಲಿ ಇದ್ದಾಗ ಚತುರ್ಮುಖ ಬ್ರಹ್ಮ ಅವನ ಪಾದವನ್ನು ತೊಳೆದ್ನಲ್ಲ, ಆ ಪಾದದಿಂದ ತೊಳೆದ ನೀರು ಕೆಳಗೆ ಹರಿದು ಬಂತಲ್ಲ, ಅದೂ ಒಂದು ನೀರೇ, ಅದೇ ಭಾಗೀರಥಿ ಮುಖ್ಯವಾಗಿ. ಆದರೆ ನಮ್ಮ ಮನೆಯಲ್ಲಿ ಸಾಲಗ್ರಾಮ ಶಿಲಾದಿಗಳೇನಿವೆ ಅದಕ್ಕೆ ನಾವು ಅಭಿಷೇಕ ಮಾಡಿದಾಗ ಏನೊಂದು ನೀರು ಹೊರಗೆ ಬರ್ತದೆ, ಅದು ಕೂಡ ಒಂದು ಈ ಪಾದೋದಕವೇ, ಅದು ಕೂಡ ಒಂದು ರೀತಿಯಾದ ಗಂಗಾ ನದಿಯೇ. ಅದಕ್ಕಾಗಿ ಅದನ್ನು ವಿಷ್ಣುಪದಿ ಅಂತಲೇ ವರ್ಣನೆ ಮಾಡಿದ್ದಾರೆ. ಇದು ಆ 23ನೇ ಶ್ಲೋಕದ ಒಂದು ವಿವರ. ಯಾವೈ ಲಸತ್ಸಿ ತುಳಸಿ ವಿಮಿಶ್ರ ಕೃಷ್ಣಾಂಗ್ರೇಣ್ಯಭಿಲಿಕಾಂಬುನೇತ್ರಿ. ಹೀಗೆ ಕೂಡ ಅನೇಕ ಕಡೆ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ತಸ್ಯ ನಾಸಿಕ ಅನೇಕ ಸುಮಪರಿಮಲಂ ಜಿಘ್ರಂತ್ಯಪಿ ನಾನಾವಿಧತೆಯ ಸ್ತುತಾ ಅಪಿ ಶವನಾಸಿಕಾ ಸಮಮೇವೇತಿ ಭಾವಃ.
ಆ ಒಂದು ಮೂಗು ಅದು ಭಗವಂತನ ಒಂದು ಪಾದದ ಹೂಗಳ ತುಳಸಿಗಳ ಸುಗಂಧವನ್ನ ಅದು ಸ್ವೀಕಾರ ಮಾಡದೆ ಹೋದ್ರೆ ಆ ಮನುಷ್ಯನ ಜೀವನ ವ್ಯರ್ಥ. ಅವನ ಆ ಮೂಗು ಕೂಡ ವ್ಯರ್ಥ. ತನ್ನ ಜೀವಮಾನದಲ್ಲಿ ಅನೇಕ ಸುಗಂಧಗಳನ್ನು ಸ್ವೀಕಾರ ಮಾಡಿ ಅದು ಭೋಗ ಜೀವನವನ್ನು ನಡೆಸಿರಬಹುದು. ನಾಸಿಕವು ಸಂಪಿಗೆ ಅಂತ ಯಾರು ಅದನ್ನು ವರ್ಣನೆ ಮಾಡಿದ್ರೂ ಇರಬಹುದು. ಆದರೆ ಶವನಾಸಿಕಾ ಸಮವೇ ಅಂತ ಅದರ ತಾತ್ಪರ್ಯ. ಈಗ ನಾಸಿಕಾದ ಬಗ್ಗೆ ಪ್ರತ್ಯೇಕವಾಗಿ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ತಾವೇ ಮಾಡಿರುವ ವ್ಯಾಖ್ಯಾನದಲ್ಲಿ ವರ್ಣಿಸಿದ್ದಾರೆ. ಅದೊಂದನ್ನು ನಾವು ಈ ಹಿಂದಿನ ಭಾಗವತದಲ್ಲಿ ನೋಡಿರಲಿಲ್ಲ, ಈಗ ಅದನ್ನ ನೋಡ್ತಿದ್ದೇವೆ. ಭಗವಂತನ ಭಾಗವತರ ಪಾದದ ಧೂಳನ್ನ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡದೆ ಹೋದ್ರೆ ಸಹ ಜೀವನ್ ಶವ, ಅವನು ಬದುಕಿರುವಂತಹ ಒಂದು ಶವದಂತೆ ಅಂತ ಆ ಶ್ಲೋಕದಿಂದ ತಿಳಿದು ಬರ್ತದೆ, 23ನೇ ಶ್ಲೋಕದಿಂದ. ಮುಂದೆ ತದಶ್ಮಸಾರಂ ಹೃದಯಂ ಬತೇದಂ ಅಂತ ಈ ಶ್ಲೋಕ ಇದೆ, 24ನೇ ಶ್ಲೋಕ ಭಾಗವತದಲ್ಲಿ. ಅದು ಈ ಸಂಕ್ಷಿಪ್ತ ಧರ್ಮೋಪದೇಶ ಪ್ರಕರಣದಲ್ಲಿ ಬರಲಿಲ್ಲ. ಮುಂದೆ ಭಕ್ತಿ ಕಾರ್ಯ ಪ್ರಕರಣ ಅಂತ ಒಂದಿದೆ, 343ನೇ ಶ್ಲೋಕ. ಅದು ಅಲ್ಲಿ ಈ ಶ್ಲೋಕವನ್ನು ತಗೊಂಡಿದ್ದಾರೆ. ಭಾಗವತದಲ್ಲಿ ಒಂದಾದ್ಮೇಲೆ ಒಂದು ಸಾಲಾಗಿ ಈ ಶ್ಲೋಕಗಳು ಕಾಣ್ತಿರ್ಬೋದು, ಆದರೆ ಅವೇ ಸಾಲಾಗಿ ಬರುವ ಶ್ಲೋಕಗಳನ್ನು ವಿಷ್ಣು ತೀರ್ಥರು ತಮ್ಮ ಮನಸ್ಸಿನಲ್ಲಿ ಮೂಡಿದ ಅನೇಕ ಪ್ರಕರಣಗಳ ರೂಪದಲ್ಲಿ ಅವುಗಳನ್ನು ಹೊಂದಿಸಿದ್ದಾರೆ. ಆದ್ದರಿಂದ ಭಾಗವತದ 23ನೇ ಶ್ಲೋಕ ಸಾರೋದ್ಧಾರದಲ್ಲಿ ಒಂದು ಕಡೆ ಇದ್ರೆ 24ನೇ ಶ್ಲೋಕ ಮತ್ತೊಂದು ಕಡೆ ಬೇರೆ ಕಡೆನೇ ಇರ್ತದೆ. ಅದರ ಪ್ರಕರಣ ಬೇರೆ ಬೇರೆ ಅಂತ ವಿಷ್ಣು ತೀರ್ಥರ ಒಂದು ಅಭಿಪ್ರಾಯ. ಎಲ್ಲಿ ಬಂದಿದೆ ಅದಂದ್ರೆ ನಾನು ಈಗಾಗಲೇ ಹೇಳಿದಂತೆ ಭಕ್ತಿ ಕಾರ್ಯ ಪ್ರಕರಣದಲ್ಲಿ ಬಂದಿದೆ. ಯಸ್ಮಿನ್ ಭಕ್ತಿ ವಿದ್ಯತೆ ತಜ್ಜನ್ಮೈವ ಸಫಲಂ ಸೈವ ವಂದ್ಯ ನಾಣ್ಯ. ಯಾವ ಜನ್ಮದಲ್ಲಿ ನಮಗೆ ಭಗವಂತನ ಭಕ್ತಿ ಬಂದರೆ ಆ ಜನ್ಮವೇ ಸಫಲ, ಇಲ್ಲದೆ ಹೋದರೆ ಆ ಜನ್ಮ ವ್ಯರ್ಥ ಅಂತ ಅದರ ತಾತ್ಪರ್ಯ. ರೋಮಗಳಲ್ಲಿ ರೋಮಾಂಚನ ಆಗಬೇಕು, ಮನಸ್ಸು ಕರಗಬೇಕು, ಇದು ಭಕ್ತಿಯ ಒಂದು ಲಕ್ಷಣ. ತದಿದಂ ಹೃದಯಂ ಅಶ್ಮಸಾರಂ ದೃಢಧರ ಪಾಷಾಣ ಸದೃಶಂ. ಅದರಲ್ಲೂ ಕೂಡ ಕೆಲವು ಕಲ್ಲುಗಳು ಸ್ವಲ್ಪ ಮೃದುವಾಗಿರ್ತವೆ, ಆದರೆ ಭಗವಂತನ ಕಥೆಗಳನ್ನು ಕೇಳಿದಾಗ ಯಾವ ಮನಸ್ಸು ಕರಗೋದಿಲ್ವೋ ಅಂಥ ಮನಸ್ಸನ್ನ ನಾವು ಸ್ವಲ್ಪ ಕಠೋರವಾದ ಕಲ್ಲಿಗೆ ಹೋಲಿಸಬೇಕಾಗ್ತದೆ. ದೃಢತರವಾದ ಅತ್ಯಂತ ಕಗ್ಗಲ್ಲು ಅಂತೇನು ಹೇಳ್ತೀವಲ್ಲ, ಅಂಥ ಪಾಷಾಣಕ್ಕೆ ಸದೃಶವಾದ ಇವನ ಮನಸ್ಸು. ಬತ ಅಂತಿದೆ, ಅಯ್ಯೋ ಹೀಗಾಗಿಬಿಡ್ತಲ್ಲ ಅಂತ ಅದೊಂದು ಖೇದವನ್ನ ಆ ಬತ ಅನ್ನುವೇ ತೋರಿಸ್ತದೆ. ಯಾರಿಗೆ ಭಕ್ತಿ ಇದೆಯೋ ಒಟ್ಟಾರೆ, ಅಲ್ಲೊಂದು ವಾಕ್ಯ ಹೇಳ್ತಾರೆ ಅವರು ವಿಷ್ಣು ತೀರ್ಥರು, ಯಸ್ಯ ಭಕ್ತಿ ಅಸ್ತಿ ಸಯವ ವಂದ್ಯೋ ಭವತಿ. ಯಾರಿಗೆ ಭಕ್ತಿ ಇದೆಯೋ ಅದನ್ನು ಅವನನ್ನು ಜಗತ್ತು ಗೌರವಿಸ್ತದೆ. ಯಸ್ಯ ಚ ಭಕ್ತಿರ್ ನಾಸ್ತಿ ತಜ್ಜನ್ಮ ಧಿಕ್. ಯಾರಿಗೆ ಭಕ್ತಿ ಅನ್ನುವುದೇ ಇಲ್ಲವೋ ಅವನ ಜನ್ಮವೇ ವ್ಯರ್ಥ ಅಂತ ಅದರ ತಾತ್ಪರ್ಯ. ಹೀಗಿದು 24ನೇ ಶ್ಲೋಕ 343ನೇ ಶ್ಲೋಕದಲ್ಲಿ ಭಕ್ತಿ ಕಾರ್ಯದಲ್ಲಿ ಬಂದಿದೆ. ಈ 2ನೇ ಸ್ಕಂದದ 3ನೇ ಅಧ್ಯಾಯದ ಕೊನೆಯ ಶ್ಲೋಕ 25ನೇ ಶ್ಲೋಕ ಏನಿದೆ ಅದು ಭಾಗವತ ಸಾರೋದ್ಧಾರದಲ್ಲಿ 8ನೇ ಶ್ಲೋಕದ ರೂಪದಲ್ಲೇ ಆರಂಭದಲ್ಲಿ ಬಂದಿದೆ. ಅದೊಂದನ್ನು ನೋಡಿಬಿಟ್ರೆ ನಮ್ಮ ಇವತ್ತಿನ ಈ ಅವಲೋಕನ ಸಮಾಪ್ತ ಆಗ್ತದೆ. ಅದು ಏನನ್ನ ವರ್ಣನೆ ಮಾಡಿದೆ ಅನ್ನೋದನ್ನ ಈಗ ನೋಡಬೇಕು. ಅಥಾಭಿದೇಶ್ಯಂಗ ಮನೋನುಕೂಲಂ ಅಂತ ಆ ಶ್ಲೋಕ. ಭಾಗವತ ಆಗತಿ ಪ್ರಕರಣ, ಭಾಗವತ ಹೇಗೆ ಜಗತ್ತಿಗೆ ದೊರೆಯಿತು ಅನ್ನುವುದನ್ನು ಹೇಳುವಂತಹ ಒಂದು ಪ್ರಕರಣ ಅದು. ಶುಕಮುನಿ ಏನು ಅಧ್ಯಯನ ಮಾಡಿದ್ದು ಅದನ್ನು ಪರೀಕ್ಷಿತನ ಕುರಿತು ಹೇಳಿದ ಭಾಗವತ ಏನಿದೆ ಅದನ್ನು ನೀವು ನನಗೆ ಹೇಳ್ರಿ ಅಂತ ಸೂತರನ್ನ ಶೌನಕಾದಿಗಳು ಪ್ರಾರ್ಥನೆ ಮಾಡಿಕೊಂಡ ಶ್ಲೋಕ ಅದು. ಹೇ ಸೂತ ತ್ವಮೇವ ಯತ್ ಯಸ್ಮಾತ್ ಅಸ್ಮದವಗಮನ ಅನುಕೂಲಂ ಯಥಾ ಭವೆ ತಥಾ ಕಥೆಯಸಿ. ಸೂತ ಪುರಾಣಿಕರು ಅಂತಲೇ ನಿಮಗೊಂದು ಬಿರುದಿದೆ, ಮನಸ್ಸಿಗೆ ಮುಟ್ಟುವಂತೆ ನೀವು ಅದನ್ನು ಹೇಳುವುದರಲ್ಲಿ ನಿಪುಣರು. ಆದ್ದರಿಂದ
ನೀವೇ ಆ ಕಥೆಯನ್ನು ನಮಗೆ ಹೇಳಬೇಕು ಅಂತ ಶೌನಕಾದಿಗಳು ಸೂತ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಇವೆಲ್ಲ ಕೆಲವು 1ನೇ ಸ್ಕಂದದಲ್ಲಿ, ಈ ಹಿಂದಿನ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕದ ರೂಪದಲ್ಲಿ ಬಂದಿರುವಂತಹ ಕೆಲವು ಶ್ಲೋಕಗಳು. ವೇದಕ್ಕೆ ಸಮಾನವಾದ ಗ್ರಂಥ ಇದು. ಇದರಲ್ಲಿ ಭಗವಂತನ ಕಥೆಯನ್ನು ವೇದವ್ಯಾಸರು ಹೇಳಿದ್ದಾರೆ. ಜಗತ್ತಿಗೆ ಇದರಿಂದ ಕಲ್ಯಾಣ ಆಗ್ತದೆ, ಭಕ್ತರಿಗೆ ಮೋಕ್ಷ ಆಗ್ತದೆ. ಸರ್ವ ವೇದಗಳ ಇತಿಹಾಸಗಳ ಸಾರಂ ಸಮುದ್ರತಂ, ಸಾರವನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಎಲ್ಲ ಶಾಸ್ತ್ರಗಳ ಸಾರ ಇದರಲ್ಲಿದೆ. ಮುಂದೆ ಆ ಶುಕಾಚಾರ್ಯ ಅದನ್ನೆಲ್ಲ ತಾನು ಮೊದಲು ತಿಳ್ಕೊಂಡು ಮುಂದೆ ಪರೀಕ್ಷಿತನಿಗೆ ಅದನ್ನು ಬೋಧಿಸಿದ. ಅವನು ಗಂಗಾ ನದಿಯಲ್ಲಿ ಪ್ರಾಯೋಪವೇಶ ಕುಳಿತಿದ್ನಲ್ಲ, ಅವನಿಗೆ ಇದೆಲ್ಲವನ್ನು ಕೂಡ ಬೋಧನೆ ಮಾಡಿದ. ಅದರಿಂದ ಆತ ಸದ್ಗತಿಯನ್ನು ಪಡೆದ. ಪರೀಕ್ಷಿತ ಅಹಂ ಚಾಧ್ಯಗಮಂ ತತ್ರ ನಿವಿಷ್ಟ ತದನುಗ್ರಹಾತ್, ಇವೆಲ್ಲ 1ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದ 40ನೇ ಶ್ಲೋಕದ ರೂಪದಲ್ಲಿ ಬಂದಿರೋದು. ಶುಕಾಚಾರ್ಯ ಪರೀಕ್ಷಿತನಿಗೆ ಹೇಳಿದ್ನಲ್ಲ, ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ. ಅವರ ಅನುಗ್ರಹದಿಂದ ನಾನು ಕೂಡ ಅಲ್ಲಿ ಆ ಭಾಗವತವನ್ನು ಕೇಳಿದ್ದೇನೆ. ಅದರಿಂದ ಯಥಾಧೀತಂ ಯಥಾಮತಿ, ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಹೇಳ್ತೇನೆ ಅಂತ ಈ ಹಿಂದೆ 1ನೇ ಸ್ಕಂದದಲ್ಲಿ ಈ ಸೂತ ಪುರಾಣಿಕಾಚಾರ್ಯ ವರ್ಣನೆ ಮಾಡಿದ್ದಾನೆ. ಅದನ್ನು ಮತ್ತೊಂದ್ಸರಿ ಈಗ ನೆನಪು ಮಾಡ್ಕೋತಿದ್ದಾರೆ ಅಷ್ಟೇ ವಿಷ್ಣು ತೀರ್ಥರು. ಅವರಲ್ಲಿ ಇದು ಈ 25ನೇ ಶ್ಲೋಕ, 2ನೇ ಸ್ಕಂದದ 3ನೇ ಅಧ್ಯಾಯದ 25ನೇ ಶ್ಲೋಕ ಏನಿದೆ, ಇದು ಆ ಭಾಗವತ ಆಗತಿ ಪ್ರಕರಣದ ಬಾಕಿ ಉಳಿದಿದ್ದಂಥ ಒಂದು ಶ್ಲೋಕ ಇದೆ. ಅದಕ್ಕಾಗಿ ನಾವು ಅದನ್ನು ಕೂಡ ಇವತ್ತು ನೋಡಿದ್ದೇವೆ. ಹೀಗೆ ಒಟ್ಟು 25 ಶ್ಲೋಕಗಳು ಈ ಅಧ್ಯಾಯದಲ್ಲಿ. ಅದರೊಂದಿಗೆ ಎಲ್ಲದರ ಶ್ರವಣವೂ ಕೂಡ ಆಗಿದೆ. ಯಾದವಾರರು ವಿಜಯಧ್ವಜ ಏನು ಅರ್ಥ ಹೇಳ್ತಾರೆ ಅಂತ ನೋಡಿದ್ದೀವಿ. ವಿಷ್ಣು ತೀರ್ಥರು ಸಾರೋದ್ಧಾರಕಾರರು ಏನು ಅರ್ಥ ಹೇಳ್ತಾರೆ ಅಂತ ಅದನ್ನು ಕೂಡ ನಾವು ನೋಡಿದ್ದೇವೆ. ಅದರೊಂದಿಗೆ 2ನೇ ಸ್ಕಂದದ 3ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರುವ ಇನ್ನು ಹೃಷಿಕೇಶನೆ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.